ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ನಾಳೆ ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು ನೋಡೋಣ. ನಾಳೆ ಪರೀಕ್ಷೆಯಲ್ಲಿ ಇವುಗಳಲ್ಲಿ 2 ಅಥವಾ 3 ವ್ಯತ್ಯಾಸಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ವ್ಯತ್ಯಾಸಗಳನ್ನು ಮಕ್ಕಳು ರೂಢಿ ಮಾಡಿಕೊಂಡಿದ್ದೆ ಆದರೆ ಆ ಅಂಕಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆಗಳ ನಡುವಿನ ವ್ಯತ್ಯಾಸ. ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ವಸ್ತುಗಳ ಸಂಯೋಗವಾಗಿ ಒಂದು ಹೊಸ ಉತ್ಪನ್ನ ತಯಾರಾಗುತ್ತದೆ. ರಾಸಾಯನಿಕ ವಿಭಜನೆಯಲ್ಲಿ ಒಂದೇ ಪ್ರತಿವರ್ತಕ ವಿಭಜನೆಗೊಂಡು 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಉಂಟಾಗುತ್ತವೆ. ಇನ್ನು ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನಪಲ್ಲಟಗಳ ನಡುವಿನ ವ್ಯತ್ಯಾಸ. ಹೆಚ್ಚು ಕ್ರಿಯಾಪಟ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವಂತಹ ಕ್ರಿಯೆ ಇದಾಗಿದೆ. ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿರುವ ಸಂಯುಕ್ತಗಳು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಂಡು ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆಗೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಇನ್ನು ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರೆದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆಯಾಗುವ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ. ಇನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಅಥವಾ ಉತ್ಪನ್ನವು ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವುದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಕರೆದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಅಥವಾ ಉತ್ಪನ್ನವು ಆಕ್ಸಿಜನ್ ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಪಡೆದುಕೊಳ್ಳುವುದಕ್ಕೆ ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇನ್ನು ನಶಿಸುವಿಕೆಗೂ ಮತ್ತು ಕಮಟುವಿಕೆಗೂ ಇರುವ ವ್ಯತ್ಯಾಸ. ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲ ಇತ್ಯಾದಿಗಳೊಂದಿಗೆ ವರ್ತಿಸಿ ಹಾಳಾಗುವಂತಹ ಪ್ರಕ್ರಿಯೆಯನ್ನು ನಶಿಸುವಿಕೆ ಅಂತ ಹೇಳಿ ಕರಿತೀವಿ. ಕಾಲಕ್ರಮೇಣ ಉಂಟಾಗ್ತಕ್ಕಂತಹ ಬೆಳೆಯ ಮೇಲಿನ ಕಪ್ಪುವಿನ ಕಲೆ, ತಾಮ್ರದ ಮೇಲಿನ ಹಸಿರು ಕಲೆಗಳು ಇದಕ್ಕೆ ಉದಾಹರಣೆ. ಇನ್ನು ಕಮಟುವಿಕೆಯ ಬಗ್ಗೆ ನೋಡಿದಾಗ, ಗಾಳಿಗೆ ತೆರೆದಿಟ್ಟಾಗ ಕೊಬ್ಬು ಅಥವಾ ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನು ಕಮಟುವಿಕೆ ಎನ್ನುವರು. ಉದಾಹರಣೆಗೆ, ನೀರು ಗಾಳಿಯ ಸಂಪರ್ಕಕ್ಕೆ ಬಂದಾಗ ತುಪ್ಪ, ಎಣ್ಣೆಗಳ ಹಾಳಾಗುವಿಕೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ, ಪ್ರತ್ಯಾಮ್ಲಗಳ pH ಮೌಲ್ಯ 7ಕ್ಕಿಂತ ಹೆಚ್ಚು. ಆಮ್ಲಗಳು ನೀರಿನಲ್ಲಿ H+ ಅಯಾನುಗಳನ್ನು ಉಂಟು ಮಾಡಿದರೆ, ಪ್ರತ್ಯಾಮ್ಲಗಳು ನೀರಿನಲ್ಲಿ OH- ಅಯಾನುಗಳನ್ನು ಉಂಟು ಮಾಡುತ್ತವೆ. ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವಿನ ವ್ಯತ್ಯಾಸ. ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದುರುಗಳನ್ನು ಕಾಸುವುದಕ್ಕೆ ಹುರಿಯುವಿಕೆ ಅಂದರೆ, ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದುರುಗಳನ್ನು ಕಾಸುವುದಕ್ಕೆ ಕಾಸುವಿಕೆ ಎನ್ನುವರು. ಹುರಿಯುವಿಕೆ ಸಲ್ಫೈಡ್ ಅದಿರುಗಳಿಗೆ ಮಾಡಿದರೆ, ಕಾಸುವಿಕೆ ಕಾರ್ಬೊನೇಟ್ ಅದಿರುಗಳಿಗೆ ಮಾಡಲಾಗುತ್ತದೆ. ಎಥೆನಾಲ್ ಅಥವಾ ಆಲ್ಕೋಹಾಲ್ ಮತ್ತು ಎಥೆನೋಯಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸ. ಎಥೆನಾಲ್ ಕೊರಡೆಯ ತಾಪದಲ್ಲಿ ದ್ರವ ರೂಪದಲ್ಲಿದೆ, ಹಣ್ಣಿನ ವಾಸನೆ ಹೊಂದಿದೆ, ಇದು ಘನೀಕರಣಗೊಳ್ಳುವುದಿಲ್ಲ, ಆದರೆ ಕೊಠಡಿಯ ತಾಪದಲ್ಲಿ ಆವಿಯಾಗುತ್ತದೆ. ಎಥೆನಾಲ್ ಕಾರ್ಬೊನೇಟ್ ಅಥವಾ ಲೋಹೀಯ ಕಾರ್ಬೊನೇಟ್ನೊಂದಿಗೆ ಯಾವುದೇ ವರ್ತನೆ ತೋರುವುದಿಲ್ಲ. ಇನ್ನು ಎಥೆನೋಯಿಕ್ ಆಮ್ಲ ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿರುತ್ತದೆ, ವಿನೆಗರ್ ವಾಸನೆ ಹೊಂದಿದೆ, ಇದು ಘನೀಕರಣಗೊಳ್ಳುತ್ತದೆ, ಆದರೆ ಕೊಠಡಿಯ ತಾಪದಲ್ಲಿ ಆವಿಯಾಗುವುದಿಲ್ಲ. ಎಥೆನಾಲ್ ಕಾರ್ಬೊನೇಟ್ ಅಥವಾ ಲೋಹೀಯ ಕಾರ್ಬೊನೇಟ್ನೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಮಾಡುತ್ತದೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದ್ದರೆ ಅದಕ್ಕೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತಾರೆ. ಕಾರ್ಬನ್ ಪರಮಾಣು ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅದಕ್ಕೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಸ್ಥಿರ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಕ್ರಿಯಾಶೀಲ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನೀಲಿ ಜ್ವಾಲೆಯನ್ನು ಕೊಡುತ್ತವೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಪ್ಪಾದ ಹೊಗೆಯನ್ನು ಉಂಟು ಮಾಡುತ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಅಲ್ಕೇನ್ಗಳು ಉದಾಹರಣೆ ಆದರೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಅಲ್ಕೀನ್ ಮತ್ತು ಅಲ್ಕಾನಿಗಳು ಉದಾಹರಣೆಗಳಾಗಿವೆ. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಕ್ಸಿಜನ್ನ ಸಹಿತ ಉಸಿರಾಟ ಕ್ರಿಯೆ. ಅವಾಯುವಿಕ ಉಸಿರಾಟ ಅಂತಕ್ಕಂಥದ್ದು ಆಕ್ಸಿಜನ್ ಇಲ್ಲದೆ ನಡೀತಕ್ಕಂತಹ ಉಸಿರಾಟ ಕ್ರಿಯೆ. ವಾಯುವಿಕ ಉಸಿರಾಟ ಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲಿ ನಡೆಯುವ ಉಸಿರಾಟವು ವಾಯುವಿಕ ಉಸಿರಾಟವಾಗಿದೆ. ಇಲ್ಲಿ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಪ್ರಮಾಣದ ಶಕ್ತಿ ಉತ್ಪತ್ತಿಯಾಗುತ್ತದೆ. ಅವಾಯುವಿಕ ಉಸಿರಾಟ ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ನಂತಹ ಕೆಲವೊಂದಷ್ಟು ಜೀವಿಗಳು ನಡೀತದೆ. ಮುಂದಿನ ವ್ಯತ್ಯಾಸ ಜೈವಿಕ ವಿಘಟನೀಯ ವಸ್ತುಗಳು, ಜೈವಿಕ ವಿಘಟನೀಯವಲ್ಲದ ವಸ್ತುಗಳು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ವ್ಯತ್ಯಾಸ. ಇವು ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳಿಂದ ಕೊಳೆಯಲ್ಪಡುತ್ತವೆ. ಜೈವಿಕ ವಿಘಟನೀಯ ವಸ್ತುಗಳು. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳಿಂದ ಕೊಳೆಯಲ್ಪಡುವುದಿಲ್ಲ. ಜೈವಿಕ ವಿಘಟನೀಯ ವಸ್ತುಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಮಣ್ಣಿನ ಮಾಲಿನ್ಯ ಮಾಡುತ್ತವೆ. ಜೈವಿಕ ವಿಘಟನೀಯ ವಸ್ತುಗಳು ಉದಾಹರಣೆ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳು, ಹತ್ತಿ ಬಟ್ಟೆ, ಚರಂಡಿ ನೀರು, ಕಾಗದ ಇತ್ಯಾದಿ.
ಜೈವಿಕ ವಿಘಟನೀಯವಲ್ಲದ ವಸ್ತುಗಳು DDT, ಎಂಡೋಸಲ್ಫಾನ್, ನೈಲಾನ್ ದಾರಗಳು, ಪ್ಲಾಸ್ಟಿಕ್ ಇತ್ಯಾದಿ. ದ್ವಿವಿದಳನ ಮತ್ತು ಬಹುವಿದಳನಗಳ ನಡುವಿನ ವ್ಯತ್ಯಾಸ. ತಾಯಿ ಕೋಶವು 2 ಮರಿ ಕೋಶಗಳನ್ನು ಉಂಟು ಮಾಡುವುದಕ್ಕೆ ದ್ವಿವಿದಳನ ಅಂದರೆ, ತಾಯಿ ಕೋಶವು ಅನೇಕ ಮರಿ ಕೋಶಗಳಾಗಿ ವಿಭಜನೆ ಹೊಂದುವುದು ಬಹುವಿದಳನವಾಗಿದೆ. ಪರಾಗಸ್ಪರ್ಶ ಮತ್ತು ನಿಷೇಚನಗಳ ನಡುವಿನ ವ್ಯತ್ಯಾಸ. ಕೇಸರದಿಂದ ಪರಾಗವನ್ನು ಶಲಾಕಾಗ್ರಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಪರಾಗಸ್ಪರ್ಶ ಅಂತ ಕರೀತಾರೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾಗುವ ಕ್ರಿಯೆಯನ್ನು ನಿಷೇಚನ ಅಂತ ಕರೀತಾರೆ. ಪರಾಗಸ್ಪರ್ಶ ಇದು ಬೇರೆ ಬೇರೆ ಮಾಧ್ಯಮದಲ್ಲಿ ನಡೆಯುತ್ತದೆ. ಪರಾಗಸ್ಪರ್ಶದ ಕೊನೆ ಹಂತ ನಿಷೇಚನ. ನಿಷೇಚನ ಸಾಮಾನ್ಯವಾಗಿ ಅಂಡಾಶಯದಲ್ಲಿ ನಡೆಯುತ್ತದೆ. ಇದು ಕೊನೆಯ ಹಂತ ಹಣ್ಣು ಮತ್ತು ಬೀಜವಾಗುವುದು. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸ. ಸ್ವಕೀಯ ಪರಾಗಸ್ಪರ್ಶ ಒಂದೇ ಹೂವಿನಲ್ಲಿರ್ತಕ್ಕಂತಹ ಪರಾಗರೇಣುಗಳು ಅದೇ ಹೂವಿನ ಅಂಡಾಶಯದೊಂದಿಗೆ ಅಥವಾ ಅದೇ ಹೂವಿನ ಶಲಾಕಾಗ್ರದ ಮೇಲೆ ಸ್ಥಾಪಿತವಾಗುವುದು ಸ್ವಕೀಯ ಪರಾಗಸ್ಪರ್ಶ. ಪರಕೀಯ ಪರಾಗಸ್ಪರ್ಶ ಅಂದರೆ ಅದೇ ಜಾತಿಗೆ ಸೇರಿರುವಂತಹ ಹೂವು ಪರಾಗರೇಣುಗಳು ಅದೇ ಜಾತಿಗೆ ಸೇರಿರತಕ್ಕಂತಹ ಬೇರೆ ಹೂವಿನ ಶಲಾಕಾಗ್ರಕ್ಕೆ ತಲುಪುವುದು. ಇನ್ನು ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ. ಅಪಧಮನಿ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಸಾಗಿಸುತ್ತದೆ. ಇದರಲ್ಲಿ ರಕ್ತವು ಅಧಿಕ ಒತ್ತಡದಿಂದ ಹರಿಯುತ್ತದೆ. ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸುತ್ತದೆ, ಪುಪ್ಪಸಕ ಅಪಧಮನಿಯನ್ನು ಹೊರತುಪಡಿಸಿ. ಇನ್ನು ಅಭಿಧಮನಿ ಏನಿದೆ, ಇದು ರಕ್ತವನ್ನು ದೇಹದ ವಿವಿಧ ಅಂಗಗಳಿಂದ ಹೃದಯಕ್ಕೆ ಮರಳಿಕಳಿಸುತ್ತದೆ. ಇದರಲ್ಲಿ ರಕ್ತವು ಕಡಿಮೆ ಒತ್ತಡದೊಂದಿಗೆ ಹರಿಯುತ್ತದೆ. ಇದು ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತದೆ, ಪುಪ್ಪಸಕ ಅಭಿಧಮನಿಯನ್ನು ಹೊರತುಪಡಿಸಿ. ಗಳಿಸಿದ ಮತ್ತು ಅನುವಂಶೀಯ ಗುಣಗಳು. ಜೀವಿತಾವಧಿಯಲ್ಲಿ ಪರಿಸರದ ಪ್ರಭಾವದಿಂದ ಉಂಟಾಗುತ್ತವೆ ಗಳಿಸಿದ ಗುಣಗಳು. ಜೀವಿ ಅಥವಾ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡ ಗುಣಗಳು. ಕಾಯಕೋಶ ಜನ್ಯ ಭಿನ್ನತೆಗಳು. ಇನ್ನು ಅನುವಂಶೀಯ ಗುಣಗಳು ಜೀವಿಗಳ ಅನುವಂಶೀಯ ಅಥವಾ DNA ಉತ್ಪತ್ತಿಯಿಂದ ಒಳಗೊಂಡಿದೆ. ಜೀವಿ ಅಥವಾ ವ್ಯಕ್ತಿಯು ತನ್ನ ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವಂಶವಾಹಿ ಮೂಲಕವಾಗಿ ವರ್ಗಾವಣೆಗೊಂಡ ಗುಣಗಳಾಗಿವೆ. ನೆಕ್ಸ್ಟು ಸ್ವಪೋಷಕಗಳು ಮತ್ತು ಪರಪೋಷಕ ಪೋಷಣೆ. ತಮ್ಮ ಆಹಾರವನ್ನು ತಾವೇ ತಯಾರಿಸಿ ಪೋಷಣೆ ಮಾಡಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕಗಳ ಪೋಷಣೆ ಅಂತ ಕರೀತಾರೆ. ತಮ್ಮ ಪೋಷಣೆಗಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ಪರಪೋಷಕಗಳು ಅಂತ ಕರಿತೀವಿ. ಇನ್ನು ಲೋಹ ಮತ್ತು ಅಲೋಹಗಳ ನಡುವಿನ ಭೌತ ವ್ಯತ್ಯಾಸ. ಲೋಹಗಳು ವಿದ್ಯುತ್ ವಿಭಜನೀಯವಾಗಿರುತ್ತವೆ, ಹೊಳಪಾದ ಮೇಲ್ಮೈ ಹೊಂದಿರುತ್ತವೆ, ಕಠಿಣವಾಗಿರುತ್ತವೆ, ತನ್ಯ ಮತ್ತು ಕುಟ್ಟ ಗುಣಗಳನ್ನು ಹೊಂದಿರುತ್ತವೆ. ಲೋಹಗಳು ಸಾಮಾನ್ಯವಾಗಿ ಅಯಾನಿಕ್ ಬಂಧವನ್ನು ಉಂಟು ಮಾಡುತ್ತವೆ. ಅಲೋಹಗಳು ವಿದ್ಯುತ್ ಋಣೀಯವಾಗಿರುತ್ತವೆ, ಹೊಳಪಾದ ಮೇಲ್ಮೈ ಹೊಂದಿಲ್ಲ, ಘನ ದ್ರವ ಅನಿಲ 3 ಸ್ಥಿತಿಗಳಲ್ಲಿರುತ್ತವೆ, ತನ್ಯ ಕುಟ್ಟ ಗುಣಗಳನ್ನು ಹೊಂದಿರುವುದಿಲ್ಲ. ಅಲೋಹಗಳು ಅಯಾನಿಕ್ ಮತ್ತು ಸಹವಿಲೆನ್ಸಿ ಬಂಧ ಉಂಟು ಮಾಡುತ್ತವೆ. ತನ್ಯತೆ ಮತ್ತು ಕುಟ್ಟತೆ. ಲೋಹಗಳನ್ನು ತಂತಿಯಾಗಿಸುವ ಗುಣವನ್ನು ತನ್ಯತೆ ಅಂದರೆ ತಟ್ಟೆ ಹಾಳೆಯನ್ನಾಗಿ ಮಾಡ್ತಕ್ಕಂತಹ ಒಂದು ಗುಣಕ್ಕೆ ಕುಟ್ಟತೆ ಅಂತ ಕರಿತೀವಿ. ಚಿನ್ನ ತನ್ಯತೆಗೆ ಉತ್ತಮ ಉದಾಹರಣೆ. ಕುಟ್ಟತೆ ಚಿನ್ನ ಮತ್ತು ಬೆಳ್ಳಿಗಳು. ಅಯಾನಿಕ್ ಮತ್ತು ಸಹವಿಲೆನ್ಸಿ ಬಂಧಗಳ ನಡುವಿನ ವ್ಯತ್ಯಾಸ. ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗ್ತಕ್ಕಂಥ ಬಂಧಕ್ಕೆ ಅಯಾನಿಕ್ ಬಂಧ ಅಂತ ಕರೆದರೆ, 2 ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾಗುವಂಥ ಬಂಧವನ್ನು ಸಹವಿಲೆನ್ಸಿ ಬಂಧ ಅಂತ ಕರಿತೀವಿ. ಇನ್ನು ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳಂತಂದರೆ, ನಮ್ಮ ಇಚ್ಛೆಗೆ ಒಳಪಟ್ಟಿರ್ತಕ್ಕಂತಹ ಕ್ರಿಯೆಗಳನ್ನು ಐಚ್ಛಿಕ ಕ್ರಿಯೆಗಳು ಅಂತ ಕರೆದರೆ, ನಮ್ಮ ಇಚ್ಛೆಗೆ ಒಳಪಡದೇ ಇರತಕ್ಕಂತಹ ಕ್ರಿಯೆಗಳಿಗೆ ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಚಪ್ಪಾಳೆ ತಟ್ಟುವುದು, ಓಡುವುದು, ಬಾಗುವುದು ಐಚ್ಛಿಕ ಕ್ರಿಯೆಗಳಾದರೆ, ರಕ್ತ ಪರಿಚಲನೆ, ಉಸಿರಾಟ, ಜೀರ್ಣಕ್ರಿಯೆ, ಹೃದಯದ ಬಡಿತ ಇವು ಅನೈಚ್ಛಿಕ ಕ್ರಿಯೆಗಳಾಗಿವೆ. ದ್ಯುತಿ ಅನುವರ್ತನೆ ಮತ್ತು ಗುರುತ್ವಾನುವರ್ತನೆಗಳ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇಲ್ಲಿ ಬೆಳಕಿನಂತಹ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತವೆ. ಕಾಂಡಗಳು ಬೆಳಕಿನ ಕಡೆಗೆ ಅಥವಾ ಬೆಳಕಿನಿಂದ ದೂರಕ್ಕೆ ಬಾಗುವ ಮೂಲಕ ಬೆಳಕಿಗೆ ಪ್ರತಿಕ್ರಿಯಿಸುತ್ತವೆ. ಗುರುತ್ವಾನುವರ್ತನೆ. ಇಲ್ಲಿ ಗುರುತ್ವದಂತಹ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತವೆ. ಸಸ್ಯದ ಬೇರುಗಳು ಗುರುತ್ವದ ಕಡೆಗೆ ಬೆಳೆದರೆ ಚಿಗುರುಗಳು ಭೂಮಿಯಿಂದ ಮೇಲ್ಮುಖವಾಗಿ ಬೆಳೆಯುತ್ತವೆ. ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳ ನಡುವಿನ ವ್ಯತ್ಯಾಸ. ಹೆಣ್ಣು ಮತ್ತು ಗಂಡು ಲಿಂಗಾಣುಗಳು ಸಂಯೋಜನೆಯಿಂದ ಹೊಸ ಜೀವಿ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆದರೆ, ಕೇವಲ ಒಂದು ಜೀವಿಯಿಂದ ಹೊಸ ಜೀವಿಗಳು ಉತ್ಪತ್ತಿಯಾಗುವ ಕ್ರಿಯೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಮರಿಜೀವಿಯು ಸಂಪೂರ್ಣವಾಗಿ ತಂದೆ ತಾಯಿಯನ್ನು ಹೋಲುವುದಿಲ್ಲ. ಪೀಳಿಗೆಗಳಲ್ಲಿ ಭಿನ್ನತೆ ಕಂಡುಬರುತ್ತದೆ. ಮರಿಜೀವಿಯು ಸಂಪೂರ್ಣವಾಗಿ ಪೋಷಕ ಜೀವಿಯನ್ನೇ ಹೋಲುತ್ತದೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಇನ್ನು ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಯ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ರೋಧಕಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಕ್ರಮವಾಗಿ ಜೋಡಿಸುವುದು. ಇಲ್ಲಿ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಪ್ರವಹಿಸುತ್ತದೆ. ಇಲ್ಲಿ ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಇಡೀ ಮಂಡಲದ ವಿದ್ಯುತ್ ಪ್ರವಾಹ ಕಡಿದು ಹೋಗುತ್ತದೆ. RS R1 + R2 + R3. ಇನ್ನು ಸಮಾಂತರ ಜೋಡಣೆಯ ಬಗ್ಗೆ ನೋಡ್ತಾ ಹೋದರೆ, ಹಲವಾರು ರೋಧಕಗಳನ್ನು 2 ಸಾಮಾನ್ಯ ತುದಿಯಿಂದ ಇನ್ನೊಂದರ ತುದಿಗೆ ಕ್ರಮವಾಗಿ ಜೋಡಿಸುವುದು. ಇಲ್ಲಿ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಸಮಾನವಾಗಿ ವಿಭಜಿಸಲ್ಪಡುತ್ತದೆ. ಇಲ್ಲಿ ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಇಡೀ ಮಂಡಲದ ವಿದ್ಯುತ್ ಪ್ರವಾಹ ಕಡಿದು ಹೋಗುತ್ತದೆ. ಸೊ 1/Rp = 1/R1 + 1/R2 + 1/R3. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ನಾಳೆ ಬರ್ತಕ್ಕಂತಹ ವ್ಯತ್ಯಾಸದ ಪ್ರಶ್ನೆಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ವಿ.
ಇವುಗಳಲ್ಲಿ 2 ಅಥವಾ 3 ವ್ಯತ್ಯಾಸಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಕ್ಕಳು ಇವುಗಳನ್ನು ನೋಟ್ಔಟ್ ಮಾಡಿಕೊಂಡು ಚೆನ್ನಾಗಿ ತಯಾರಿ ಮಾಡಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.